ನನ್ನ ಜೀವನ ನನ್ನ ಪ್ರಾಣ गगन पे चली धरती को प्यार पल नदियों का पानी ಹೇಗಿದೆ ನನ್ನ ಬಳೆ ಇವತ್ತು ಹಾಕೋಬೇಕು ಅನಿಸ್ತು. ಏನೋ ಹುಡ್ಕೋಕೆ ಹೋದೆ, ಬಳೆ ಕಣ್ಣಿ ಬಿತ್ತು. ಸೊ ಯಾಕೆ ಹಾಕ್ಕೋಬಾರ್ದು ಅಂತ ಹಾಕ್ಕೊಂಡೆ. ಗೈಸ್, ನನಗೆ ಈಗ ನಿಜವಾಗ ವ್ಲಾಗ್ ಮಾಡಬೇಕಾ, ನಾಟ್ ನೆಸಸರಿ. ಅವಾಗಂದರೆ ಫ್ರೀಯಾಗಿರ್ತಿದ್ದೆ, ಬೇಜಾರು ಅಂತ ಮಾಡ್ತಾಯಿದ್ದೆ. ಆದರೆ ಈಗ ಕೆಲಸ ಬ್ಯುಸಿ. ಮತ್ತು ನಾನು ಏನು ಕೊರಗ್ತಿದ್ದೋ ಅದು ನನಗೆ ಸಿಕ್ಕಾಯಿತು. ಹಾಗಾಗಿ ನನಗೇನು ವ್ಲಾಗ್ ನೆಸೆಸಿಟಿ ಇಲ್ಲ ಅನ್ನಿಸ್ತಾ ಇದೆ. ನೋಡೋಣ. ಇದು ಬಾರ್ಲಿ ಹುರಿತಾ ಇದ್ದೀನಿ. ನನಗೆ ಕಣ್ಣು ಉರಿ ಅಂತ ಯಾವಾಗಾದರೂ ಅನ್ನಿಸಿದ ತಕ್ಷಣ ಬಾರ್ಲಿ ಗಂಜಿ ಮಾಡ್ತೀನಿ. ನನಗೆ ಅಕ್ಕಿ ಕಾಳನ್ನ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಅದನ್ನು ಅಕ್ಕಿನ ಹುರ್ಕೊಂಡು ಪುಡಿ ಮಾಡಿಟ್ಕೊಂಡು ಗಂಜಿ ಮಾಡ್ಕೊಂಡು ಕುಡಿತಾ ಇರ್ತೀನಿ. ನಾನು ಮೆಂತ್ಯ ಮುದ್ದೆಗೆ ಕೂಡ ಇದನ್ನು ಹಾಕ್ತೀನಿ. ಇದಲ್ಲಂತೆ ನೈಟ್ ಕ್ವೀನ್ ಅಂತಿದೆ ಗೈಸ್. ಇದು ಬ್ರಹ್ಮ ಕಮಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಬ್ರಹ್ಮ ಕಮಲ ಅಲ್ಲ ಅಂತೆ, ಇದು ನೈಟ್ ಕ್ವೀನ್ ಅಂತೆ. ಅದು ನಿಜ ಅನ್ನಿಸ್ತು. ಯಾಕಂದರೆ ನೈಟ್ ಕ್ವೀನ್ ಬಂದು ರಾತ್ರಿ ಹೊತ್ತು ಹರಳೋದ್ರಿಂದ ಅದನ್ನು ನೈಟ್ ಕ್ವೀನ್ ಅಂತಾರೆ. ಬ್ರಹ್ಮಕಮಲ ನೈಟೆಲ್ಲ ಹರಳಲ್ಲಂತೆ. ಅದು ಯಾವುದೋ ಏನು ಕಾಡು ಪ್ರದೇಶ, ತಪ್ಪಲು ಪ್ರದೇಶದಲ್ಲಿ ಬೆಳೆಯುತ್ತಂತೆ. ತುಂಬಾ ಸ್ಮೆಲ್, ಅಂದರೆ ಸಿಕ್ಕಾಪಟ್ಟೆ ಸ್ಮೆಲ್ ಇರುತ್ತಂತೆ. ಅದು ಒಂದು 2 days 3 days ಹಂಗೆ ಇರುತ್ತಂತೆ. ಇದು ಬೇಗ ಬಾಡೋಗ್ಬಿಡುತ್ತೆ. ಇದು ನಾವು ಜಾಗ ಸಾಕಾಗಲ್ಲ ಅಂತ ನಾನು ತೊಗೊಂಡೋಗಿ ಮೇಲಿಟ್ಟಿದ್ದೆ ನೋಡಿ. ಈಗ ಮತ್ತೆ ಅದು ರಾತ್ರಿ ಹರಳಿಬಿಟ್ಟಿದೆ. ಅದು ಹಂಗಾಗಿ ನನಗೆ ಅಲ್ಲಿ ಅದನ್ನು ರಾತ್ರಿ ಹೋಗಿ ಕೀಳೋಕ್ಕಾಗಿಲ್ಲ ಮೇಲಿಟ್ಟಿರೋದ್ರಿಂದ. ಅದಕ್ಕೆ ಜಾಗ ಇಲ್ಲ ಅಂತ ತಂದು ಈಗ ನಾನು ಮನೆ ಮುಂದೆ ಇಟ್ಟಿದ್ದೀನಿ. ಇನ್ನು ಈಗ 2 ಮೊಗ್ಗಾಗಿದ್ದಾವೆ. ಇಲ್ಲಿ ಬಿಸಿಲು ಬಿಡಲ್ಲ ಅಂತ ಮೇಲಿಟ್ಟರೆ ಅದು ಹರಳಿದಾಗ ನಾವು ನೋಡೋಕ್ಕಾಗಲ್ಲ, ಅದು ನೈಟ್ ಹರಳೋದ್ರಿಂದ. ಅದು ದೇಹದಲ್ಲೇ ಆಗಲಿ ತೋರಿಸ್ಬಿಡುತ್ತೆ. ಅದು ದೇಹ ತೊಗೊಳ್ಳಲ್ಲ ಕೆಲವೊಂದು ಫುಡ್ಗಳನ್ನ. ಅವಾಗ ಅಷ್ಟಕ್ಕೆ ಬಿಟ್ಬಿಡೋಕೆ ಅದನ್ನು. ನಾನಂತ ಹಂಗೆ, ನನಗೆ ಅದು ಆಗಲ್ಲ ಅಂದರೆ ನಾನು ತಿನ್ನೋಕ್ಕೆ ಹೋಗಲ್ಲ. ನೀವೆಲ್ಲಿ ಮೀನೆಲ್ಲ ಎಲ್ಲಿ ಜಾಸ್ತಿ ತಿಂತಿದ್ರಿ? ಅಲ್ಲ ಅಂಗಡಿಲ್ಲ, ಇಲ್ಲಿ ಅವೆಲ್ಲ ಸಾಕಿದವು, ಸಮುದ್ರದವು ತಿನ್ನಬೇಕು. ಸುಂದರ ಈ ಲೋಕ ನೀವಿರಲು, ಸುಂದರ ಈ ಪ್ರೀತಿ ನೀವಿರಲು, ಏನು ಹೇಳಬೇಕು ಕಾಣೆ ಜಾಣೆ, ಮನಸ್ಸಂತೆ ಮಾತಮ್ಮ, ಮಾತಂತೆ ಮನಸ್ಸಮ್ಮ. ರೆಡಿ ಟು ಹೀಟ್. ರೊಟ್ಟಿ ವಿತ್ ಚಿಕನ್ ಸಾರು, ಫಾರಂ ಕೋಳಿ, ನಾಟಿ ಕೋಳಿ ಸಾರು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸ್ವರ್ಣ. ಹೇಗಿದ್ದೀರಾ ಗೈಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ಏನಂದರೆ, ನನ್ನ ಮನಸ್ಸಲ್ಲಿ ಏನನ್ನು ನಾನು ಇಟ್ಕೊಳ್ಳಲ್ಲ. ಫಿಲ್ಟ್ರ್ ಇಲ್ಲದೆ ಇರೋ ಮನಸ್ಸು ನಂದು. ಏನೇ ಒಂದು ಥಾಟ್ಸ್, ನನಗೆ ಬರೋ ಯೋಚನೆಗಳು, ಥಾಟ್ಸ್ಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಮಾಡ್ಕೊತೀನಿ. ಅದು ಥರ ರೊಟೀನ್ ಥರ ಆಗಿಬಿಟ್ಟಿದೆ ಯೂಟ್ಯೂಬಿಗೆ ನಾನು ಜಾಯ್ನ್ ಆದಾಗಿಂದ. ಈಗ ನಾನು ಪ್ರೆಸೆಂಟ್ ಏನು ಫೀಲ್ ಮಾಡ್ತಿರ್ತೀನಿ ಅದನ್ನು ನಿಮ್ಮ ಹತ್ರ ಎಲ್ಲ ಹಂಚ್ಕೋಬೇಕಂತ. ನಂಗೆ ಗೊತ್ತು, ಕೆಲವ್ರು ಮಾತ್ರ ಹೇಟರ್ಸ್ ಇದ್ದೀರಾ. ನನ್ನನ್ನು ನೋಡೋಕ್ಕೆ ಇಷ್ಟಪಡ್ತಿರೋರು, ನಾನು ನೋಡಿದ ತಕ್ಷಣ
ಹೊಟ್ಟೆ ಹೊಟ್ಟೆ ಉರಿ ಪಡ್ಕೊಳ್ಳೋರಿದ್ದೀರಾ. ಆದರೆ ಇನ್ನು ಕೆಲವರು ನನ್ನ ಪರದೆ ಮೇಲೆ ನೋಡೋಕ್ಕೆ ನೀವು ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತು. ನನ್ನನ್ನು ಕೆಲವರು ಯಾಕೆ ಹೇಟ್ ಮಾಡ್ತಾರೆ ಅಂದರೆ, ನಾನು ಬುದ್ಧಿವಾದ ಹೇಳಿರೋದ್ರಿಂದ ಕೆಲವರು ನನ್ನ ಹೇಟ್ ಮಾಡ್ತಾರೆ. ನನಗೂ ಅದು ಬೇಡಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಯಾರು ಹಾಳು ಮಾಡಿಕೊಂಡ್ರೆ, ಯಾರು ಹಾಳಾಗೋದ್ರೆ ನಮಗೇನು ಅಂತ ನಾವು ಸುಮ್ಮನೆ ಇರ್ಬೋದಿತ್ತು. ನಾನು ಕೆಲವರಿಗೆ ಬುದ್ಧಿವಾದ ಹೇಳೋಕ್ಕೆ ಹೋಗಿ ನಾನು ಶತ್ರುತ್ವನ ಬೆಳೆಸ್ಕೊಂಡೆ. ನನಗೇನು ಶತ್ರುತ್ವ ಇಲ್ಲ. ನಾನು ಒಂದು ಒಳ್ಳೇದು ಹೇಳಬೇಕು ಅವ್ರಿಗೆ. ಅವ್ರೇನು ಸಫರ್ ಮಾಡ್ತಿರ್ತಾರೆ, ಅದರಿಂದ ಅವ್ರನ್ನ ಆಚೆಗೆ ತರಬೇಕು, ಅವರಿಗೊಂದು ಪೀಸ್ ಕೊಡಬೇಕು ಅನ್ನೋ ಒಂದು ದೃಷ್ಟಿಗೋಸ್ಕರ ನಾನು ವೀಡಿಯೋಸ್ ಮಾಡ್ತಿದ್ದೆ. ಕೆಲವ್ರಿಗೆ ಅದು ಕುಂಬಳಕಾಯಿ ಕಳ್ಳ ಅಂದರೆ ಎಗ್ಲು ಮುಟ್ಕೊಂಡು ನೋಡ್ಕೊಂಡು ಅನ್ನಂಗೆ ಕೆಲವ್ರಿಗೆ ಅದು ಇಷ್ಟ ಆಗದಿರ ನನ್ನ ಮೇಲೆ ಶತ್ರುತ್ವನ ಅವರು ಬೆಳೆಸ್ಕೊಂಡ್ರು. ನನ್ನ ಹಳೆ ವಿಡಿಯೋಸ್ ನೋಡಿದಾಗ ನಾನು ಎಲ್ಲಿ ತಪ್ಪು ಮಾಡಿದೆ ಅಂತ ನನಗೆ ರಿಯಲೈಸ್ ಆಗುತ್ತೆ. ಅದೇನೆಂದರೆ, ಸುಮ್ಮನೆ ನೆಗೆಟಿವಿಟಿ ವಿಚಾರಗಳಿಗೂ ಹೋಗಿ ಸಫರ್ ಪಡ್ತಿರ್ತಾರೆ. ಅದಕ್ಕೆ ಬೇಡ, ಆದರೆ ಅಲ್ಲಿಗೆ ಅವ್ರು ಹೋಗೋದು ಬೇಡ ಅನ್ನೋ ದೃಷ್ಟಿಗೋಸ್ಕರ ನಾನು ಬುದ್ಧಿವಾದ ಹೇಳೋಕ್ಕೋಗಿ ಶತ್ರುತ್ವನ ಕಟ್ಕೊಂಡೆ. ಆಮೇಲೆ ಇನ್ನೊಂದು, ನಾನು ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ನಾನು ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತೀನಿ, ಒಳ್ಳೆಯದನ್ನ ನಾನು ಹೇಳ್ತೀನಿ. ಹಿಂಗಿದ್ದಾಗ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಕೆಲವು ವಿಚಾರ ಹೇಳಿದಾಗ ಆವಾಗ ಕೂಡ ನನಗೆ ಬೇಜಾರಾಗಿ ಕೆಲವ್ರ ಮೇಲೆ ಬೇಜಾರಷ್ಟೇ. ನನಗೇನೆಂದರೆ, ನನಗೆ ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ದಿರ ನಾನು ಒಂದು ಫ್ರೆಂಡ್ಶಿಪ್ಪೇ ಆಗಲಿ ಏನೇ ಆಗಲಿ ನಾನು ಬಯಸ್ತೀನಿ. ಆಮೇಲೆ ನನಗೆ ಕೆಲವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಇಷ್ಟೆಲ್ಲ ಸಾಹಸಗಳು ಸರ್ಕಸ್ ಮಾಡ್ತಿರ್ತಾರೆ. ನನಗೆ ಬೇಗ ಗೊತ್ತಾಗುತ್ತದು. ಕೆಲವರು ಆಡೋ ಮಾತುಗಳು ಯಾರನ್ನ ಇಂಪ್ರೆಸ್ ಮಾಡೋಕ್ಕೆ ಮಾಡ್ತಾಯಿದ್ದಾರೆ. ಈ ಮಾತು ಯಾಕೆ ಆಡ್ತಾಯಿದ್ದಾರೆ ಅಂತ ಮೊದಲಿಂದ ಒಂದು ವ್ಯಕ್ತಿನ ಅಬ್ಸರ್ವ್ ಮಾಡ್ಕೊಂಬಂದಾಗ ಗೊತ್ತಾಗುತ್ತೆ. ನನಗೆ ಸ್ವಲ್ಪ ಅದು ಬೇಗ ವ್ಯಕ್ತಿಗಳ ಹೆಂಗೆ ಅಂತ ಅವ್ರ ಮಾತೆಲ್ಲ ನಾನು ಕಂಡುಹಿಡ್ಕೊಂಡ್ಬಿಡ್ತೀನಿ. ಆವಾಗ ನಾನು ಅವ್ರನ್ನ ತಿದ್ದ ಪ್ರಯತ್ನ ಮಾಡೋಕ್ಕೆ ಹೋದಾಗ ಕೆಲವರಿಗೆ ನನ್ನ ಮೇಲೆ ಬೇಜಾರಾಗಿದ್ದುಂಟು. ಹೌದು, ನನಗೂ ಬೇಕಾಗಿರಲಿಲ್ಲ ಅದು. ಯಾಕಂದರೆ ಅವ್ರ ನೆಮ್ಮದಿನ ಅವರೇ ಹಾಳು ಮಾಡ್ಕೊತಾರೆ. ಯಾಕಂದರೆ ಅವರು ಅದು ನೆಗೆಟಿವ್ ಪ್ಯಾಟ್ರನ್ ಅಂತ ಗೊತ್ತಿದ್ದು ಅದೇ ಬೇಕು ಅಂತ ಅದರಿಂದನೇ ಅವ್ರು ಹೋದಾಗ ಅವ್ರು ಎಷ್ಟು ನೆಮ್ಮದಿನೇ ಕಳ್ಕೊಂಡಿರ್ತಾರೆ, ಎಷ್ಟು ಸಫರ್ ಮಾಡಿರ್ತಾರೆ. ಅವ್ರಿಗೆ ಅದು ಕೆಟ್ಟದು, ಅದು ನೆಗೆಟಿವ್, ಅದರಿಂದ ನಮಗೇನು ಯೂಸ್ ಇಲ್ಲ, ನಮ್ಮ ನೆಮ್ಮದಿ ಹಾಳು ಮಾಡ್ಕೊತಿದ್ದೀವಿ, ನಮ್ಮ ಪೀಸ್ನ ಕಳ್ಕೊತಿದ್ದೀವಿ ಅಂತ ಗೊತ್ತಿದ್ದರೂ ಅದರಿಂದೇ ಹೋಗಿ ಅವ್ರ ನೆಮ್ಮದಿನ ಹಾಳು ಮಾಡಿಕೊಂಡ್ರು ಅದರಿಂದನೇ ಬಿದ್ದಿರ್ತಾರೆ. ಆದರೂ ಅವ್ರು ಅದನ್ನೇ ಬಿಡಲ್ಲ. ಅಂದಮೇಲೆ ನಾವು ಅವ್ರನ್ನ ಅದರಿಂದ ಹೊರಗೆ ತರ್ತೀವಿ ಅನ್ನೋದು ನನ್ನ ಮೂರ್ಖತನ. ಹಾಗಾಗಿ ನಾನು ಬುದ್ಧಿವಾದ ಹೇಳೋಕ್ಕೆ ಹೋಗಿ ನಾನು ಕೆಲವರಿಗೆ ಕೆಟ್ಟವಳಾದೆ. ಈಗ ಅನಿಸ್ತಾ ಇದೆ, ನಿಜವಾಗ್ಲೂ ನನಗೆ ಬೇಡಿತ್ತು ಅದು. ಯಾಕೆ ಹೇಳೋಕ್ಕೆ ಹೋದೆ, ನಾನು ಬುದ್ಧಿವಾದ ಹೇಳಬಾರ್ದಿತ್ತು ಅಂತ ಇವಾಗ ಅನಿಸ್ತಾ ಇದೆ. ಇನ್ನೊಂದು ಹ್ಯಾಂಗಲಲ್ಲಿ ನಾನು ಒಳ್ಳೆಯ ಪ್ರಯತ್ನನೇ ಮಾಡಿದ್ದೀನಿ, ನನ್ನ ಉದ್ದೇಶ ಒಳ್ಳೆಯದಿದೆ ಅಂತ ಖುಷಿ ಇದೆ. ಏನಂದರೆ ನನಗೆ ಇದುವರೆಗೂ ನಾನು ದೇವ್ರನ್ನ ನಂಬ್ಕೊಂಡು ಬಂದಿದ್ದಕ್ಕೋ ಏನೋ ನನಗೆ ಸೋಷಿಯಲ್ ಮೀಡಿಯಾದ ಜನಗಳಿಂದ ನನಗೇನು ತೊಂದರೆ ಆಗಲಿಲ್ಲ ಅಂದರೆ ನಾನು ಇಲ್ಲೂ ಯಾವುದೋ ಒಂದು ಫ್ರೆಂಡ್ಶಿಪ್ ಅನ್ನೋದು ಬಿಲ್ಡ್ ಆಗಲಿಲ್ಲ. ನಾನು ಯಾವುದಕ್ಕೂ ಒಂದು ಆಸ್ಪದ ಕೊಡಲಿಲ್ಲ. ಹಂಗಾಗಿ ನಮಗೆ ಏನು ತೊಂದರೆಗಳು ಆಗಲಿಲ್ಲ ಅಂತ ಅಂದ್ಕೊತೀನಿ. ಮೇನ್ ಏನಂದರೆ, ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು. ನಾವು ಜಾಸ್ತಿ ಮಾತಾಡಿದಾಗ, ಜಾಸ್ತಿ ಮಿಂಗಲ್ ಆದಾಗ ನಮಗೆ ತೊಂದರೆಗಳು ಆಗ್ತವೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನಾನು ಪ್ರದೋಷ ಪೂಜೆ ಮಾಡ್ತಾಯಿದ್ದಲ್ಲ, ಪ್ರದೋಷ ಪೂಜೆಯಲ್ಲಿ ನಾನು ಬೇಡ್ತಿದ್ದೆ ಮೇಯ್ನು ನಾನು ನಮ್ಮ ಮನೆಯವ್ರ ಬಗ್ಗೆ. ನನಗೆ ಎಷ್ಟು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಥಾಟ್ಸ್ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಯೋಚನೆಗಳು ಬರ್ತಾ ಇರುತ್ತೆ. 5 ಬೆಳ್ಳು ಒಂದೇ ಸಮ ಇರೋಲ್ಲ, ಎಲ್ರಿಗೂ ಒಂದೇ ಯೋಚನೆಗಳು ಬರೋಲ್ಲ, ಒಂದೇ ಥಿಂಕಿಂಗ್ ಬರೋಲ್ಲ. ನಾನು ನನ್ನ ಮಗಳು ಇಬ್ಬರೇ ಇದ್ದಾಗ ನನಗೆ ಯಾಕೆ ಈ ಥರ ಒಂಟಿ ಜೀವನ, ಎಲ್ಲ ಕೆಲಸ ಮಾಡಿಕೊಂಡು ಈಗೆಲ್ಲ ಕೆಲಸ ಮಾಡ್ಕೊತೀವಿ. ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿರ್ತಾರೆ, ಮನೆಗೆ ಬರ್ತಾರೆ, ಅವ್ರ ಜೊತೆ ಮಾತಾಡ್ತೀವಿ, ಎಷ್ಟೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸ್ತಿರುತ್ತೆ. ಅವ್ರು ಯಾರಿಲ್ಲ, ನಾನು ನನ್ನ ಮಗಳು ಮನೇಲಿ ಇಬ್ಬರೇ ಇರೋದು, ಬರೀ ನಾವೇ ಕೆಲಸ ಮಾಡ್ಕೊಳ್ಳೋದು, ಯಾರ ಜೊತೆನೂ ಮಾತಿಲ್ಲ ಕತ್ತಿಲ್ಲ. ನಾನು ಯಾರ ಜೊತೆನೂ ಅಷ್ಟು
ಯಾರ ಜೊತೆನೂ ನಾನು ಮಿಂಗಲ್ ಆಗಲ್ಲ. ನಾನಾಯಿತು, ನನ್ನ ಪಾಡಾಯಿತು, ನನ್ನ ಕೆಲಸ ಆಯಿತು ಬಿಟ್ಟರೆ ನಾನೊಬ್ಬರು ಮನೆ ಬಾಗಿಲಿಗೆ ಹೋಗಲ್ಲ. ಯಾಕೋ ಗೊತ್ತಿಲ್ಲ, ಇದು ಕ್ಯಾಮ್ರಾ ಶೂಟ್ ಮಾಡ್ತಾ ಮಾಡ್ತಾ ಅದು ಆಫ್ ಆಗ್ತಾಯಿದೆ. ಹಂಗಾಗಿ ನಾನು ಯಾರ ಜೊತೆನೂ ಮಿಂಗಲ್ ಆಗಲ್ಲ. ಹಂಗಾಗಿ ನಂಗೆ ಬೋರ್ ಅನಿಸುತ್ತಲ್ಲ, ಆವಾಗ ನನಗೆ ಅಲೋನ್ ಅನ್ನೋದು ಲೋನ್ಲಿನೆಸ್ ಕಾಡೋಕ್ಕೆ ಶುರುವಾಗುತ್ತೆ. ನಂಗೆ ನಮ್ಮ ಮನೆಯವ್ರಿಗೆ ಎಷ್ಟು ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಬರ್ತಿರ್ಲಿಲ್ಲ. ನಾನು ಪ್ರದೋಷ ಪೂಜೆ, ಈ ರಾಯರನ್ನು ಹಿಡಿದಿದ್ದು ಇವೆಲ್ಲವೂ ನನಗೆ ರಿಸಲ್ಟ್ ಅನ್ನೋದು ಕೊಡ್ತು. ನಿಜವಾಗ್ಲೂ ಸುಂದರ ಈ ಲೋಕ ನೀವಿರಲು, ಸುಂದರ ಈ ಪ್ರೀತಿ ನೀವಿರಲು. ನಮ್ಮ ಮನೆಯವರಲ್ಲಿ ರೂಮಲ್ಲಿದ್ದಾರೆ. ಅಂದರೆ ಅವರೇನು ಮನೇಲಿ ಇರ್ತಾರಲ್ಲ, ಯಾವಾಗಲೂ ರೆಡಿಯಾಗಿರಲ್ಲ. ಎಲ್ಲ ಟೈಮಲ್ಲೂ ಮೂಡು ಅನ್ನೋದು ಒಂದೇ ಥರ ಇರೋಲ್ಲ. ನಾನು ಈಗ ಅವರಲ್ಲೇನೋ ಮಾಡ್ತಿರ್ತಾರೆ, ನಾನು ಕ್ಯಾಮ್ರಾ ಹಿಡ್ಕೊಂಡು ಹೋದರೆ ಬಯಸ್ಕೋಬೇಕಾಗತ್ತೆ. ಎಲ್ಲ ಸಿಚುಯೇಷನ್ ಒಂದೇ ಥರ ಇರೋಲ್ಲ. ಎಲ್ಲ ಟೈಮಲ್ಲೂ ನಾವು ಶೂಟ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ನಿಜವೂ ನಮ್ಮ ಮನೆ ಇರೋದ್ರಿಂದ ನನಗೆ ಈ ಲೋಕ ಇಷ್ಟು ಸುಂದರ ಅನ್ನೋಂಗೆ ಫೀಲ್ ಆಗ್ತಿದೆ. ಯಾಕಂದರೆ ನಮ್ಗೆ ಅವಾಗ ಜೊತೆಲಿದ್ದಾಗೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿರಲಿಲ್ಲ. ಹಂದಿ ನಾಯಿ ಕಚ್ಚಾಡ್ದಂಗೆ ಕಚ್ಚಾಡ್ತಿದ್ವಿ. ಅವ್ರು ಕಂಡ್ರೆ ನನಗಾಗ್ತಿರಲಿಲ್ಲ. ನನಗೆ ಆಗ್ತಿತ್ತು ಯೂಶಲಿ. ಅವರು ಮನೆ ಮಠ ಅನ್ನೋ ಜವಾಬ್ದಾರಿ ನನಗೆ ಬೆಲೆ ಕೊಡ್ತಿರಲಿಲ್ಲ. ಅವ್ರ ಲೋಕದಲ್ಲಿ ಅವರು ಇದ್ದರು. ನಾವು ಅವಾಗ ನಾವು ಇಷ್ಟು ವರ್ಷ ಮದುವೆ ಆದರೂ ನಾವೇನು ಜೀವನ ಮಾಡಿಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಈಗ ಅನಿಸುತ್ತೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿರೋದು. ನಾವಿನ್ನೂ ಪರಿಪಕ್ವ ಆಗಬೇಕಿತ್ತು. ಅಂದರೆ ನನಗೂ ಅವ್ರಿಗೂ ಅದೇನು ಮಿಸ್ಮ್ಯಾಚ್, ಸಾಲಾವಳಿ ಆಗಿ ಬಂದಿಲ್ಲ ಅಂತಾರಲ್ಲ, ಅದು ಸಾಲಾವಳಿ ಆಗಿ ಬಂದಿಲ್ಲ, ಮಿಸ್ಮ್ಯಾಚ್ ಅಂತಾರಲ್ಲ, ಆ ಥರ ಆಗಿತ್ತು. ಇದುವರೆಗೂ ನಾವು ಇನ್ನೂ ಪರಿಪಕ್ವ ಆಗಿರಲಿಲ್ಲ. ಸ್ವಲ್ಪ ಆಗಬೇಕಿತ್ತು, ಏಜ್ ಆಗಬೇಕಿತ್ತು. ಏಜ್ ಆದಮೇಲೆ ಬುದ್ಧಿ ಬರೋದು ಅಂತಾರಲ್ಲ, ಈಗ ನಾವು ಪರಿಪಕ್ವ ಆದ್ವಿ. ಹಾಗಾಗಿ ಈ ಲೋಕ ಸುಂದರ ಅಂತ ಅನಿಸುತ್ತೆ. ನಿಜವಾಗ್ಲೂ ಮನೇಲಿ ಒಬ್ಬ ಗಂಡಸು ಇರಬೇಕು. ಗಂಡಸು ಇದ್ದಾಗಲೇ ಸಮಾಜನೂ ನಮಗೆ ಬೆಲೆ ಕೊಡೋದು. ನಮಗೂ ಭಯ ಅನ್ನೋದು ಇರುತ್ತೆ. ಅಂದರೆ ಟೈಮ್ ಟು ಟೈಮ್ ಕೆಲಸ ಮಾಡ್ತೀವಿ, ಎಲ್ಲವೂ ಕೂಡ ಕರೆಕ್ಟಾಗಿ ನಡ್ಕೊಂಡು ಹೋಗುತ್ತೆ. ನಾನು ಆವಾಗ ಒಬ್ಬಳೇ ಇದ್ದಾಗ ಬಿಡು ಯಾವಾಗೋ ಮಾಡ್ಕೊಂಡ್ರೆ ಆಯಿತು ಕೆಲಸ ಅಂತ ಒಂದು ಟೈಮ್ ಟೇಬಲ್ಲು, ಒಂದು ರೂಲ್ಸ್ ಪ್ರಕಾರ ಮಾಡ್ತಿರ್ಲಿಲ್ಲ. ಇಲ್ಲದೆ ಇರೋದೆಲ್ಲ ಏನೇನೋ ಯೋಚನೆ ಮಾಡಿಕೊಂಡು ಬರ್ತಿದ್ದೆ. ಅದಕ್ಕೆ ಅಷ್ಟಿಲ್ದಲೇ ದೊಡ್ಡವರು ಹೇಳಿದಾರ, ಗಂಡ ಮನೆ ಮಕ್ಕಳು ಅಂತ ಇರಬೇಕು, ಗಂಡ ಹೆಂಡತಿ ಎಲ್ಲ ಒಟ್ಟಿಗೆ ಇರಬೇಕು ಅಂತ. ಹಿರಿಯವರು ಏನೇ ಮಾಡಿದರೂ ಎಲ್ಲವೂ ಅರ್ಥಪೂರ್ಣ ಮತ್ತು ಪರಿಪೂರ್ಣ. ಹಾಗಾಗಿ ದೊಡ್ಡವರು ಹೇಳೋದು ಆಲ್ಮೋಸ್ಟ್ ನಿಜ. ಅವರು ಆ ಮಾತುಗಳನ್ನ ಪಾಲಿಸಿದ್ರು ಕೂಡ ನಮಗೆ ಒಳ್ಳೆಯದೇ ಆಗತ್ತೆ. ದೊಡ್ಡವರು ಹೇಳೋ ಮಾತುಗಳೇನು, ತಾಳ್ಮೆ ಇರಬೇಕು, ಅತ್ಯಾಸೆ ಪಡಬಾರ್ದು, ಇರೋದರಲ್ಲೇ ತೃಪ್ತಿ ಪಡಬೇಕು. ಇವೆಲ್ಲ ಗುಣಗಳು ನಾವು ಬೆಳೆಸ್ಕೊಂಡಾಗ ಚೆನ್ನಾಗೇ ಇರ್ತೀವಿ. ಒಂದು ಟಿಪ್ ಏನಂದರೆ, ಯಾವಾಗಲೂ ಯಾರಿಗೆ ಹುಷಾರಿರಲ್ಲ, ಯಾರು ಯಾವಾಗಲೂ ಕಾಯಿಲೆ ಕಸಲೆಯಿಂದ ನರಳ್ತಾ ಇರ್ತೀರ ಅಂಥವರು ಇದನ್ನು ತುಪ್ಪನ ದಾನ ಮಾಡಬೇಕಂತೆ. ತುಪ್ಪನ ದಾನ ಮಾಡೋದ್ರಿಂದ ಕಾಯಿಲೆಯಿಂದ ಹೊರಗೆ ಬರ್ಬೋದು. ಮತ್ತು ಇನ್ನೊಂದು 27ನೇ ತಾರೀಕು ಪ್ರದೋಷ ಇದೆ. ಪ್ರದೋಷ ಪೂಜೆ ಮಾಡೋದ್ರಿಂದ ಯಾರಿಗೆ ಗಂಡನ ಸಮಸ್ಯೆ ಇದೆ, ಯಾರಿಗೆ ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಿಲ್ಲ, ಯಾರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಯಾರಲ್ಲಿ ಹೊಂದಾಣಿಕೆ ಇಲ್ಲ, ಅವರೆಲ್ಲ ಪ್ರದೋಷ ಪೂಜೆ ಮಾಡೋದ್ರಿಂದ ಕೆಟ್ಟ ಗಂಡ ಕೂಡ ಒಳ್ಳೆಯವನಾಗ್ತಾನೆ. ಯಾರ್ಯಾರಿಗೆ ಸಂಸಾರದಲ್ಲಿ ಫ್ಯಾಮಿಲಿ ಸಮಸ್ಯೆಗಳಿರುತ್ತೆ ಅವರು ಪ್ರದೋಷ ಪೂಜೆ ದಿವಸ ಶಿವನಿಗೆ ಅಭಿಷೇಕಕ್ಕೆ ಬರೆಸ್ಬೇಕು. ಅಭಿಷೇಕ ಮಾಡಿಸೋದ್ರಿಂದ ಮತ್ತು ಪ್ರದೋಷ ದಿವಸ ತಂಬಿಟ್ಟು ಆರತಿ ಮನೆಯಲ್ಲಾದರೂ ಮಾಡ್ಬೋದು, ಇಲ್ಲಾಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರದೋಷ ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಹೊಂದಾಣಿಕೆ, ಗಂಡ ಹೆಂಡತಿ ಎಲ್ಲರೂ ಚೆನ್ನಾಗಿರ್ತಾರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.